ಸದಾ ಹೊಂದಿಲ್ಲ ಒಂದು ಕಾರಣದಿಂದ ಕೋಮು ವಿಚಾರಕ್ಕೆ ಸುದ್ದಿಯಾಗುತ್ತಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಾತ್ರ ಸಾಮರಸ್ಯ ಕಾಣಿಸಲು ಆರಂಭಿಸಿದೆ. ಸದಾ ಕೋಮು ದ್ವೇಷವೇ ತುಂಬುತ್ತಿರುವ ಜಾಗದಲ್ಲಿ ಈಗ ಪ್ರೀತಿಯನ್ನು ಹಂಚಲು ಜನ ಬಯಸ್ತಾ ಇದ್ದಾರೆ. ಇಂತಹ ಒಂದು ಸಾಮರಸ್ಯ ಪುತ್ತೂರು ಜಾತ್ರೆಯಲ್ಲಿ ನಡೆದಿದ್ದು, ಪುತ್ತೂರಿನ ಹಿಂದಿನ ವೈಭವ ಮತ್ತೆ ಮರುಕಳಿಸಲಿ ಎಂದು ಜನ ಹಾರೈಸಿದ್ದಾರೆ. ನಿನ್ನೆ ಪುತ್ತೂರು ಮಹಾಲಿಂಗೇಶ್ವರ ದೇವರ ಔಭೃತ ಸ್ನಾನಕ್ಕಾಗಿ ದೇವರ ಸವಾರಿ ವೀರಮಂಗಲಕ್ಕೆ ತೆರಳಿದೆ. ಸಂಜೆಯಿಂದ ಆರಂಭಗೊಂಡ ಈ ಸವಾರಿ ಇಂದು ಪೂರ್ವಾಹ್ನ 10:30ಕ್ಕೆ ಪುತ್ತೂರಿಗೆ ವಾಪಸ್ಸಾಗಿದೆ. ದೇವರ ವೀರಮಂಗಲ ಸವಾರಿ ವೇಳೆ ಸಾವಿರಾರು ಜನ ದೇವರ ಜೊತೆ ನಡೆದುಕೊಂಡು 13 ಕಿಲೋಮೀಟರ್ ದೂರದ ವೀರಮಂಗಲಕ್ಕೆ ಹೋಗ್ತಾರೆ. ಹೀಗೆ ನಡೆದುಕೊಂಡು ಸಾಗುವ ಭಕ್ತರಿಗೆ ಈ ಬಾರಿ ಮುಕ್ವೆ ಮಸೀದಿ ವತಿಯಿಂದ ಕಲ್ಲಂಗಡಿ ಹಣ್ಣಿನ ವ್ಯವಸ್ಥೆ ಮಾಡಲಾಗಿದೆ. ನೂರಾರು ಭಕ್ತರು ನಡೆದುಕೊಂಡು ಹೋಗುವಾಗ ಇಲ್ಲಿ ಕಲ್ಲಂಗಡಿ ಹಣ್ಣು ತಿಂದು ತಮ್ಮ ಆಯಾಸ ಪರಿಹರಿಸಿಕೊಂಡಿದ್ದಾರೆ. ಈ ಮೂಲಕ ನಾವೆಲ್ಲರೂ ಒಂದೇ ಅನ್ನೋ ಸಂದೇಶವನ್ನ ಈ ಜಾತ್ರೆಯ ಮೂಲಕ ಪುತ್ತೂರಿನ ಜನ ತೋರಿಸಿಕೊಟ್ಟಿದ್ದಾರೆ. ಇದು ನಿಜಕ್ಕೂ ಉತ್ತಮ ಬೆಳವಣಿಗೆ ಆಗಿತ್ತು. ಹಿಂದೆ ಅನೇಕ ವರ್ಷಗಳ ಹಿಂದೆ ಇದ್ದ ಸಂಪ್ರದಾಯ ಮತ್ತೆ ಆರಂಭವಾಗುವ ಮೂಲಕ ಪುತ್ತೂರಿನ ಹಿಂದಿನ ವೈಭವ ಮತ್ತೆ ಮರುಕಳಿಸಲಿ ಎಂದು ಜನ ಕೂಡ ಹಾರೈಸಿದ್ದಾರೆ.